ಹಾಯ್ ಹಲೋ ಎವ್ರಿಬಡಿ ಸುಮುಖ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇದು ಮಂತ್ಲಿ ರೀಕ್ಯಾಪ್ ಆಫ್ ಕರೆಂಟ್ ಅಫೇರ್ಸ್ ಪರ್ಟೈನಿಂಗ್ ಟು ದ ಮಂತ್ ಆಫ್ ನವೆಂಬರ್ 2021 ಹಾಗೂ ಪಾರ್ಟ್ 1 ಅನ್ನು ಆಲ್ರೆಡಿ ನಾವು ಇವಾಗ ಅದನ್ನು ಇದು ಮಾಡಿ ಆಗಿದೆ. ವಿ ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ ದ ವಿಡಿಯೋ. ಸೊ ಇದು ಪಾರ್ಟ್ 2ಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಸೊ ವಿ ಶಾಲ್ ಸ್ಟಾರ್ಟ್ ದ ಸೆಷನ್. ಸೊ 4 ಸೆಷನ್ಸ್ಗಳು ಒಳಗೊಂಡಿವೆ ನವೆಂಬರ್ ಮಂತ್ಲಿ ರಿಕ್ಯಾಪ್ಗೆ ಸಂಬಂಧಿಸಿದ ಹಾಗೆ. ಸೊ ಇದು 2ನೇ ಸೆಷನ್. ಆ್ಯಂಡ್ ಫಾರ್ ದೋಸ್ ಹು ಆರ್ ವಾಚಿಂಗ್ ದಿಸ್ ಚಾನಲ್ ಆ್ಯಂಡ್ ಇಫ್ ಯು ಲೈಕ್ ದಿಸ್ ಚಾನಲ್ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮಗೆ ಏನಾದರೂ ಅನಿಸಿಕೆಗಳಿದ್ರೆ ಕೂಡ ಮೆಸೇಜ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಇವತ್ತಿನ ಸೆಷನ್ ಆರ್ಟ್ ಆ್ಯಂಡ್ ಕಲ್ಚರ್, ಇಂಪಾರ್ಟೆಂಟ್ ಡೇಸ್, ಅವಾರ್ಡ್ಸ್, ಆರ್ಗನೈಸೇಷನ್ಸ್ ಆ್ಯಂಡ್ ಅಪಾಯಿಂಟ್ಮೆಂಟ್ಸ್, ಹಾಗೆಯೇ ಸ್ಪೋರ್ಟ್ಸ್, ಪಾಲಿಟಿ, ಇಕಾನಮಿಗೆ ಅದು ಸಂಬಂಧಿಸಿರುವಂಥ ಪ್ರಶ್ನೆಗಳು. ಸೊ ವಿ ಶಾಲ್ ಸ್ಟಾರ್ಟ್ ದ ಸೆಷನ್. ಸೊ ಕಳೆದ ಸೆಷನ್ ಅಲ್ಲಿ ಸರಿಸುಮಾರು 50 ಕ್ವೆಶ್ಚನ್ಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಸೊ ಇದು 51ನೇ ಕ್ವೆಶ್ಚನ್. ಸೊ ಹಾಗೂ ಈ ರೈಟ್ ಸೈಡ್ ಅಲ್ಲಿ ಕಂಡು ಬರುವಂತಹ ಈ ದಿನಾಂಕ ಯಾತಕ್ಕೋಸ್ಕರ ಇಲ್ಲಿ ಹಾಕಿದ್ದೇವೆ ಅಂತ ಹೇಳಿದ್ರೆ, ಸಿನ್ಸ್ ಇಟ್ ಇಸ್ ಅ ರೀಕ್ಯಾಪ್, ನಾವು ಸ್ವಿಫ್ಟ್ ಆಗಿ ಇದನ್ನು ರ್ಯಾಪಿಡ್ ರೀತಿಯಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಹೇಳ್ತಾ ಹೋಗ್ತೇವೆ ಈ ವಿಡಿಯೋದಲ್ಲಿ. ಬಟ್ ಇದರ ಬಗ್ಗೆ, ಈ ಪ್ರಶ್ನೆಗಳ ಬಗ್ಗೆ ಇನ್ನೂ ಹೆಚ್ಚುವರಿಯಾದ ಮಾಹಿತಿ ನಿಮಗೆ ಬೇಕಾದಲ್ಲಿ ಈ ದಿನಾಂಕಗಳ ಅಂದ್ರೆ 20th ನವೆಂಬರ್ಗೆ ಸಂಬಂಧಿಸಿದ ಈ ದಿನಾಂಕಗಳ ನಮ್ಮ ಸುಮುಖ ಸೊಲ್ಯೂಷನ್ಸ್ ನ ವಿಡಿಯೋವನ್ನು ನೀವು ವೀಕ್ಷಣೆ ಮಾಡಿದ್ರೆ ನಿಮಗೆ ಹೆಚ್ಚುವರಿಯಾದ ಮಾಹಿತಿ ಖಂಡಿತ ಸಿಗ್ತದೆ. ಇಷ್ಟು ಹೇಳ್ತಾ ವಿ ಶಾಲ್ ಸ್ಟಾರ್ಟ್ ದ ಸೆಷನ್. ಹೂ ವಾಸ್ ಅವಾರ್ಡೆಡ್ ದ ಸತ್ಯಜಿತ್ ರೇ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಟ್ ದ 52nd ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಇನ್ ಗೋವಾ? ಸೊ ಇದು ಮೊದಲನೇ ಪ್ರಶ್ನೆ. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ, ದಟ್ ಈಸ್ ಇಸ್ವಾನ್ ಸ್ವಾಬೋ ಅಂಡ್ ಮಾರ್ಟಿನ್ ಸ್ಕಾರ್ಸ್ಕಿ ಅಂತ ಹೇಳಿದವರಿಗೆ. ಸೊ ಇವರಿಬ್ಬರು ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಹೆಸರಾಂತ ನಿರ್ದೇಶಕರು. ಬೇಸಿಕಲಿ ಇಸ್ವಾನ್ ಸ್ವಾಬೋ ಈಸ್ ಅ ಹಂಗೇರಿಯನ್ ಫಿಲ್ಮ್ ಡೈರೆಕ್ಟರ್ ಅಂಡ್ ಹಿ ಇಸ್ ವೆರಿ ವೆಲ್ ನೋನ್ ಫಾರ್ ಹಿಸ್ ಮಾಸ್ಟರ್ ಪೀಸಸ್ ಲೈಕ್ ಮೆಫಿಸ್ಟೋ, ಫಾದರ್ ಇನ್ 1966. ಹಾಗೆಯೇ ಮಾರ್ಟಿನ್ ಸ್ಕಾರ್ಸ್ಕಿ ಅಂತ ಹೇಳುವವರು ಕೂಡ ಹಾಲಿವುಡ್ ಚಿತ್ರಗಳ ಅಥವಾ ಚಲನಚಿತ್ರಗಳಿಗೆ ಸಂಬಂಧಿಸಿದ ಹೆಸರಾಂತ ಒಬ್ಬರು ಇನ್ಫ್ಲೂಯೆನ್ಷಿಯಲ್ ಡೈರೆಕ್ಟರ್ ಅಂತ ಹೇಳ್ಬೋದು. ಸೊ ಈ ಎರಡು ನಿರ್ದೇಶಕರಿಗೂ, ಅಂತಾರಾಷ್ಟ್ರೀಯ ಮಟ್ಟದ ನಿರ್ದೇಶಕರಿಗೆ, ಈ ಒಂದು 52ನೇ ನಮ್ಮ ದೇಶದಲ್ಲಿ ಜರುಗಿದಂತ 52ನೇ ಅಂತಾರಾಷ್ಟ್ರೀಯ ಚಲನಚಿತ್ರ ಮಹೋತ್ಸವ ಗೋವಾದಲ್ಲಿ ನಡೆದಿರುವಂಥದ್ದು. ಸೊ ಅಲ್ಲಿ ಸತ್ಯಜಿತ್ ರೇ ಲೈಫ್ ಟೈಮ್ ಅಚೀವ್ಮೆಂಟ್ ಅವರಿಗೆ ಲಭಿಸಿದೆ. ಸೊ ಓಕೆ, ಇದು 52ನೇ ಪ್ರಶ್ನೆ. ವಿಚ್ ಡಿಸ್ಟ್ರಿಕ್ಟ್ ವಾಸ್ ಗಿವನ್ 2021 ಬೆಸ್ಟ್ ಮೆರೈನ್ ಡಿಸ್ಟ್ರಿಕ್ಟ್ ಅವಾರ್ಡ್? ಅಂಡ್ ಹಿಯರ್ ದ ಆಪ್ಷನ್ ಈಸ್ ಆಪ್ಷನ್ ಬಿ. Here the option is Balasore, that is option B. Yes. So Balasore district of Odisha was given the 2021 Best Marine District Award. The next question, who has been selected for the Indira Gandhi Prize for Peace, Disarmament and Development for 2021? A very important question. So the more details are there, mentioned in 22nd November video dalli adan mention madideve. So idra correct uttara Pratham Foundation. ಸೊ ಪ್ರಥಮ್ ಫೌಂಡೇಶನ್ ಅಂತ ಹೇಳಿದ್ರೆ ಇದೊಂದು ಬೇಸಿಕಲಿ ಒಂದು ಸರ್ಕಾರೇತರ ಸಂಘಟನೆ. ಬೇಸಿಕಲಿ ಇಟ್ ಈಸ್ ಅ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಅಂಡ್ ಈ ಒಂದು NGO ಬೇಸಿಕ್ ಆಗಿ ಅಂಡರ್ ಪ್ರಿವಿಲೇಜ್ ಚಿಲ್ಡ್ರನ್ ಅಂದ್ರೆ ನಿರ್ಗತಿಕ ಮಕ್ಕಳಿಗೆ ವಿಶಿಷ್ಟ ಹಾಗೂ ಗುಣಮಟ್ಟದ ಶಿಕ್ಷಣವನ್ನು ನಮ್ಮ ಭಾರತದಾದ್ಯಂತ ಅದು ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಸೊ ಇವರ ಸೇವೆಯನ್ನು ಗಮನಿಸಿ ಇಂದಿರಾ ಗಾಂಧಿ ಪ್ರೈಸ್ ಫಾರ್ ಪೀಸ್, ಡಿಸಾರ್ಮಮೆಂಟ್ ಅಂಡ್ ಡೆವಲಪ್ಮೆಂಟ್ ಫಾರ್ 2021ಗೆ ಈ ಒಂದು ಸಂಸ್ಥೆಯನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಬೇಸಿಕಲಿ ಈ ಸಂಸ್ಥೆಯನ್ನು ಡಾಕ್ಟರ್ ಮಾಧವ್ ಚವಾಣ್ ಮತ್ತು ಮಿಸ್ ಫರಿದಾ ಲಾಂಬೆ ಅವರು 1995ರಲ್ಲಿ ಅದನ್ನು ಮುಂಬೈಯಲ್ಲಿ ಸ್ಥಾಪಿಸಿದ್ರು. ಅಲ್ಲದೆ ಮುಂಬೈಯಲ್ಲಿರುವಂತಹ ಹಲವಾರು ಕೊಳಚೆ ಪ್ರದೇಶಗಳಿಗೆ ಸಂಬಂಧಿಸಿದ ನಿರ್ಗತಿಕ ಮಕ್ಕಳಿಗೆ ಇವರು ಉತ್ತಮ ರೀತಿ ಹಾಗೂ ಗುಣಮಟ್ಟದ ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ತಮ್ಮ ಸೇವೆಯನ್ನು ಪ್ರಾರಂಭಿಸಿ ಈಗ ಈ ಸಂಸ್ಥೆ ದೇಶದ ಬಹಳಷ್ಟು ಭಾಗಗಳಲ್ಲಿ ಈ ರೀತಿಯ ಸೇವೆಯನ್ನು ಸಲ್ಲಿಸ್ತಾ ಇದೆ. ಸೊ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ಗೆ ಸಂಬಂಧಿಸಿದಾಗೆ ಇದನ್ನು ಶಾರ್ಟ್ ಆಗಿ ಇಂದಿರಾ ಗಾಂಧಿ ಪ್ರೈಸ್ ಫಾರ್ ಪೀಸ್, ಡಿಸಾರ್ಮಮೆಂಟ್ ಅಂಡ್ ಡೆವಲಪ್ಮೆಂಟ್ ಎಂಬುದು ಇದರ ಪೂರ್ತಿಯಾಗಿರುವಂತಹ ಹೆಸರು. ಬಟ್ ಶಾರ್ಟ್ ಆಗಿ ನಾವು ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಅಂತ ಕೂಡ ಕರಿತೇವೆ. ಸೊ ಇಲ್ಲಿ ಬೇಸಿಕ್ ಆಗಿ ಇದು ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್ ಅವರಿಂದ ರಚನೆಗೊಂಡಂತ ಒಂದು ಟ್ರಸ್ಟ್ 1986ರಲ್ಲಿ, ಹಾಗೂ 1986 ಅಲ್ಲಿ ಪಾರ್ಲಿಮೆಂಟೇರಿಯನ್ಸ್ ಫಾರ್ ಗ್ಲೋಬಲ್ ಆಕ್ಷನ್ ಅಂತ ಹೇಳುವಂತಹ ಸಂಸ್ಥೆಗೆ ಈ ಪ್ರಶಸ್ತಿ ದಕ್ಕಿತ್ತು. ಹಾಗೆಯೇ 2021ಗೆ ಇಟ್ ವಾಸ್ ಅವಾರ್ಡೆಡ್ ಟು ಪ್ರಥಮ್. 54ನೇ ಪ್ರಶ್ನೆ, ಹೂ ವಾಸ್ ಗಿವನ್ ದ ಟೈಟಲ್ ಆಫ್ ರಾಣಿ ಆಫ್ ನಾಗಾಸ್ ಬೈ ಜವಾಹರ್ಲಾಲ್ ನೆಹರು? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ರಾಣಿ ಗೈದಿನ್ಲಿಯು. ಸೊ ಬೇಸಿಕಲಿ ರಾಣಿ ಗೈದಿನ್ಲಿಯು ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಅವರಿಗೆ ರಾಣಿ ಆಫ್ ದ ನಾಗಾಸ್ ಅಂತ ಹೇಳುವಂತಹ ಈ ಹೆಸರನ್ನು ಅವರಿಗೆ ಸೂಚಿಸಿದ್ದಾರೆ. ಹಾಗೆಯೇ 55th ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋವಿಂಗ್ ಗ್ಯಾಲಂಟ್ರಿ ಅವಾರ್ಡ್ ಇಸ್ ಆಲ್ಸೋ ನೋನ್ ಆಸ್ ದ ವೀಲ್ ಆಫ್ ಅಲ್ಟಿಮೇಟ್ ಬ್ರೇವ್?
ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಎ, ದಟ್ ಈಸ್ ಪರಮ್ವೀರ್ ಚಕ್ರ. ಸೊ ಇದು ಕೂಡ ತುಂಬಾ ಡೀಟೇಲ್ ಆಗಿ ನೀವು ನೋಡಬೇಕಾಗಿರುವಂತಹ ಪ್ರಶ್ನೆ. ಸೊ ಪ್ಲೀಸ್ ಗೋ ಥ್ರೂ ದ 24th November ವಿಡಿಯೋ. ಸೊ ಇದರ ಬಗ್ಗೆ ಡೀಟೇಲ್ಡ್ ಆಗಿರುವ ಮಾಹಿತಿಯನ್ನು ಈ ಪ್ರಶ್ನೆಗೆ ಅನುಗುಣವಾಗಿ ನಾವು ಕೊಟ್ಟಿದ್ದೇವೆ. ಪ್ಲೀಸ್ ಗೋ ಥ್ರೂ ದ್ಯಾಟ್. ಸೊ ಬೇಸಿಕ್ ಆಗಿ ಶೌರ್ಯ ಪ್ರಶಸ್ತಿ ಅಂತ ಹೇಳಿದ್ರೆ ಒಂದು ವಾರ್ ಟೈಮ್ ಅಲ್ಲಿ ಕೊಡುವಂಥದ್ದು ಮತ್ತು ಪೀಸ್ ಟೈಮ್ ಅಲ್ಲಿ ಕೊಡುವಂತ ಎರಡು ವಿಭಾಗೀಕರಣದಲ್ಲಿ ಅದನ್ನು ಕೊಡಲಾಗ್ತಾ ಇದೆ. ಸೊ ಪರಮ್ವೀರ್ ಚಕ್, ಮಹಾವೀರ್ ಚಕ್, ವೀರ್ ಚಕ್, ದೇ ಕಮ್ ಅಂಡರ್ ದ ಗ್ಯಾಲಂಟ್ರಿ, the gallantry prize awards basically in the face of the enemy during war time, and Ashok Chakra, Kirti Chakra and Shaurya Chakra, they are the gallantry awards usually in peace time. So ಈ ವರ್ಷ ಅಂದ್ರೆ 2020 ಅಲ್ಲಿ ಗ್ಯಾಲಂಟ್ರಿ ಅವಾರ್ಡ್ಸ್ ವರ್ಧಮಾನ್ ಅಭಿನಂದನ್ ಅವರಿಗೆ ವೀರ್ ಚಕ್ರ ಪ್ರಶಸ್ತಿ ಲಭಿಸಿರುವಂತದ್ದು. ಹಾಗೇನೆ ಬಿಕುಮಲ್ಲಾ ಸಂತೋಷ್ ಬಾಬು ಅವರಿಗೂ ಕೂಡ ಮರಣೋತ್ತರವಾಗಿ ಮಹಾವೀರ್ ಚಕ್ರ ಅವರಿಗೆ ಕೊಡಲಾಗಿದೆ. ಈಗ 56ನೇ ಪ್ರಶ್ನೆ, 1 barrel is equal to how many liters ಅಂತ ಇದೆ. ಸೊ ಇದಕ್ಕೂ ಕೂಡ ಕರೆಕ್ಟ್ ಉತ್ತರ ಆಪ್ಷನ್ ಸಿ, ದಟ್ ಈಸ್ 158.987 ಲೀಟರ್ಸ್. ಸೊ ಈ ಪ್ರಶ್ನೆ ಯಾತಕ್ಕೋಸ್ಕರ ಹಾಕಿದ್ದೇವೆ ಅಂತ ಹೇಳುವಂಥದ್ದನ್ನು ಪ್ಲೀಸ್ ರೆಫರ್ ದಿಸ್ ವಿಡಿಯೋ ಡೇಟೆಡ್ 24th November 2021. ಹಾಗೇನೆ ಪೂರ್ವ ಪಾಕಿಸ್ತಾನವು ಪಶ್ಚಿಮ ಪಾಕಿಸ್ತಾನದಿಂದ ತನ್ನ ಸ್ವಾತಂತ್ರ್ಯವನ್ನು ಘೋಷಿಸಿದಾಗ ಭಾರತದ ಪ್ರಧಾನಮಂತ್ರಿ ಯಾರಾಗಿದ್ದರು ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಇಂದಿರಾ ಗಾಂಧಿ. ಸೊ ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಾಗೆ ಬಹಳಷ್ಟು ಐತಿಹಾಸಿಕ ವಿಚಾರಗಳು 25ನೇ ನವೆಂಬರ್ ವಿಡಿಯೋ ಅಲ್ಲಿ ಚರ್ಚೆ ಆಗಿದೆ. ಸೊ ಪ್ಲೀಸ್ ಗೋ ಥ್ರೂ ದಿಸ್ ವಿಡಿಯೋ. ಇಂಟರ್ಪೋಲ್ನ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಇದೆ. ಸೊ ಇದು ಫ್ರಾನ್ಸ್ನ ಲಿಯಾನ್ ಅಲ್ಲಿ ಇದೆ. ಸೊ ಇಂಟರ್ಪೋಲ್ ಅಂತ ಹೇಳಿದ್ರೆ ದ ಫುಲ್ ಫಾರ್ಮ್ ಈಸ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್. ಇದು 1923ರಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂತದ್ದು ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೊಲೀಸ್ ಸಹಕಾರ ಮತ್ತು ಅಪರಾಧ ತಡೆಗೆ ಸಂಬಂಧಿಸಿದಾಗೆ ಇದು ಫೆಸಿಲಿಟೇಟ್ ಮಾಡುವಂತ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆ. ಇದು ವೆರಿ ಇಂಪಾರ್ಟೆಂಟ್ ನ್ಯೂಸ್. ಯಾಕೆ ಅಂತ ಹೇಳಿದ್ರೆ ಇಂಟರ್ಪೋಲ್ನ ಇತ್ತೀಚೆಗೆ ಅಧ್ಯಕ್ಷರಾಗಿ ಅಹಮದ್ ನಾಸಿರ್ ಅಲ್ ರೈಸಿ UAE ಅವರು ಹೊಸ ಅಧ್ಯಕ್ಷರಾಗಿ ಅವರು ನೇಮಕಗೊಂಡಿದ್ದಾರೆ. ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳ ಅಡಿಯಲ್ಲಿ ಎಷ್ಟು ಭದ್ರತಾ ಪಡೆಗಳಿವೆ ಅಂತ ಇದೆ. ಸೊ ಇದಕ್ಕೂ ಕೂಡ ವಾಟ್ ಈಸ್ ಅ ಪ್ರೈಮರಿ ಮಿಷನ್ ಆಫ್ ದ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಹೇಳಿಬಿಟ್ಟು ಅಂದ್ರೆ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳ ಪ್ರಮುಖವಾದಂತಹ ಒಂದು ಉದ್ದೇಶ ಏನು, ಅದರ ಒಂದು ಅಸ್ತಿತ್ವ ಅಥವಾ ಅದರ ಒಂದು ಎಸ್ಟಾಬ್ಲಿಷ್ಮೆಂಟ್ ನ ಪ್ರೈಮರಿ ಮಿಷನ್ ಏನು ಅಂತ ಇದೆ. So the primary mission is counter insurgency operations, CRPF. ಇದರ ಪ್ರೈಮರಿ ಮಿಷನ್ ಏನು ಅಂತ ಇಲ್ಲಿ ನಾವು ಕೇಳಿದ್ದೇವೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನೋಡಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಗಳ ಬಗ್ಗೆ ನಾವು ತಿಳ್ಕೊಬೇಕು. ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳ ಬಗ್ಗೆ ನಾವು ತಿಳ್ಕೊಬೇಕು. ಯಾಕಂದ್ರೆ ಈ ಪಡೆಯಲ್ಲಿ 7 ವಿವಿಧ ರೀತಿಯ ಸೆಕ್ಯೂರಿಟಿ ಫೋರ್ಸಸ್ ಅನ್ನು ನಾವು ಕಾಣಬಹುದು ಹಾಗೂ 7 ಪಡೆಗಳು ಕೂಡ ನಮ್ಮ ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುವಂತದ್ದು. ಒಂದು ಬಾರ್ಡರ್ ಗಾರ್ಡಿಂಗ್ ಗೆ ಸಂಬಂಧಿಸಿದಾಗಿ, ಇನ್ನೊಂದು ಆಂತರಿಕ ದಂಗೆ, ಆಂಟಿ ಟೆರರಿಸಂ ಮತ್ತು ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಿಸಿರುವಂತದ್ದು. ಸೊ ಇಲ್ಲಿ ಅಸ್ಸಾಂ ರೈಫಲ್ಸ್, BSF, ITBP, SSB ಇವೆಲ್ಲ ಇದರ ಮುಖ್ಯ ಉದ್ದೇಶ ಬಾರ್ಡರ್ ಗಾರ್ಡಿಂಗ್ ರೋಲ್ ಅನ್ನು ಹೊಂದಿದೆ. ಅದೇ ರೀತಿ ನಮ್ಮ ಪ್ರಶ್ನೆಯಲ್ಲಿ ಹಾಕಿರುವಂತಹ CRPF, ಸೆಂಟ್ರಲ್ ರಿಸರ್ವ್ ಪೊಲೀಸ್, ಅದೇ ರೀತಿ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇವೆಲ್ಲವೂ ಕೂಡ ಹೆಚ್ಚಾಗಿ ಕೌಂಟರ್ ಇನ್ಸರ್ಜೆನ್ಸಿ, ಇಂಟರ್ನಲ್ ಸೆಕ್ಯೂರಿಟಿ ಮತ್ತು ಆಂಟಿ ಟೆರರಿಸಂ ನಿಗ್ರಹಕ್ಕೆ ಇದನ್ನು ಅಂದ್ರೆ ಈ ಪಡೆಗಳನ್ನು ಬಳಸ್ತಾರೆ. ಸೊ ಇದರ ಬಗ್ಗೆ ಕೂಡ ಡೀಟೇಲ್ಡ್ ಆಗಿರುವಂತಹ ಡಿಸ್ಕಷನ್ ನಮ್ಮ ಪ್ರಾಬಬ್ಲಿ 25ನೇ ನವೆಂಬರ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಪ್ಲೀಸ್ ಗೋ ಥ್ರೂ ದಿಸ್ ವಿಡಿಯೋ. 60ನೇ ಪ್ರಶ್ನೆ, ರಾಷ್ಟ್ರೀಯ ಹಾಲು ದಿನದ ಸಂದರ್ಭದಲ್ಲಿ ಇನ್ ವಿಟ್ರೋ ಫರ್ಟಿಲೈಸೇಷನ್ ಇದನ್ನು ಈ ಲ್ಯಾಬ್ಗಳನ್ನು ಎಲ್ಲಿ ಪ್ರಾರಂಭಿಸಲಾಯಿತು? ವೇರ್ ವಾಸ್ IVF ಲ್ಯಾಬ್ ಲಾಂಚ್ಡ್ ಆನ್ ದ ಒಕೇಶನ್ ಆಫ್ ದ ನ್ಯಾಷನಲ್ ಮಿಲ್ಕ್ ಡೇ. ಸೊ ಇಲ್ಲಿ ನಮ್ಮ ಕರ್ನಾಟಕದ ಒಂದು ಹೆಸರು ಕೂಡ ಇದೆ. ಅಂದ್ರೆ ಕರ್ನಾಟಕದ ಹೇಸರಘಟ್ಟ ಮತ್ತು ಗುಜರಾತ್ನ ದಮ್ರೋಡ್ ಅಂತ ಈ 2 ಪ್ಲೇಸಸ್ ನಲ್ಲಿ IVF ಲ್ಯಾಬ್ ಅನ್ನು ನ್ಯಾಷನಲ್ ಮಿಲ್ಕ್ ಡೇ ಸಂದರ್ಭವಾಗಿ ಅದನ್ನು ಇನಾಗ್ರೇಷನ್ ಮಾಡಿದ್ದಾರೆ. ಸೊ ನ್ಯಾಷನಲ್ ಮಿಲ್ಕ್ ಡೇ ಯಾವಾಗ ಅಂತ ಹೇಳಿದ್ರೆ ಇಟ್ ಈಸ್ ಸೆಲೆಬ್ರೇಟೆಡ್ ಆನ್ 26th November. ಸೊ ನ್ಯಾಷನಲ್ ಮಿಲ್ಕ್ ಡೇ ಅಂತ ಹೇಳಿ ಯಾತಕ್ಕೋಸ್ಕರ 26th November ಅನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಟು ಕಮಾಮರೇಟ್ ದ ಬರ್ತ್ ಆನಿವರ್ಸರಿ ಆಫ್ ಡಾಕ್ಟರ್ ವರ್ಗೀಸ್ ಕುರಿಯಾನ್, ಹೂ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ, ಅಥವಾ ನಮ್ಮ ದೇಶದಲ್ಲಿ ಕ್ಷೀರ ಕ್ರಾಂತಿಯನ್ನು ತಂದಂತ ಈ ವಿಶೇಷ ವ್ಯಕ್ತಿಯ ಒಂದು ಬರ್ತ್ ಆನಿವರ್ಸರಿಗೆ ಅನುಗುಣವಾಗಿ ಈ ಒಂದು ನ್ಯಾಷನಲ್ ಮಿಲ್ಕ್ ಡೇ ಅನ್ನು ನಾವು ನವೆಂಬರ್ 26th ಅಂದು ನಾವು ಆಚರಿಸುವಂಥದ್ದು.
ಸೊ ನಮ್ಮ ದೇಶಕ್ಕೆ ಸಂಬಂಧಿಸಿದ ಆಪರೇಷನ್ ಫ್ಲಡ್ ಇರ್ಬೋದು, ಹಾಗೆಯೇ ಅಮೂಲ್ ಬ್ರ್ಯಾಂಡ್ನ ಒಂದು ಸಕ್ಸಸ್ನ ಹಿಂದಿರುವಂತಹ ಶ್ರೇಷ್ಠ ವ್ಯಕ್ತಿಯೇ ಡಾಕ್ಟರ್ ವರ್ಗೀಸ್ ಕುರಿಯನ್. ಹಾಗೆಯೇ ವಿಶ್ವ ಹಾಲು ದಿನ ಅಂತ ಇದೆ, ಅದನ್ನು ಜೂನ್ನ ಮೊದಲನೇ ದಿನ, ಫಸ್ಟ್ ಡೇ ಆಫ್ ಜೂನ್ ಇಸ್ ಆಲ್ಸೋ ಅಬ್ಸರ್ವ್ಡ್ ಆಸ್ ವರ್ಲ್ಡ್ ಮಿಲ್ಕ್ ಡೇ. ಈಗ ಫ್ರಮ್ ವಿಚ್ ಇಯರ್ November 26 is celebrated as a National Constitution Day? So ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಬಿ, ದಟ್ ಈಸ್ 2015. ಯಾವ ದಿನದಿಂದ, ಯಾವ ವರ್ಷದಿಂದ ನಾವು ಆರಂಭಿಸ್ತೇವೆ ಅಂತ ಇರುವಂಥದ್ದು. ಸೊ ಎಕ್ಸಾಕ್ಟ್ ದಿನ ಇಲ್ಲಿ ನಾವು ನೋಡಬಹುದು, 19th November 2015. For more information, as I told you, please check on to this video of 26th November. ಹೆಚ್ಚುವರಿ ಡಿಸ್ಕಷನ್ಸ್ ಅನ್ನು ಈ ದಿನದ ವಿಡಿಯೋಗಳಲ್ಲಿ ನಾವು ಈ ಪ್ರಶ್ನೆಗೆ ಅನುಗುಣವಾಗಿ ಮಾಡ್ತಾ ಇರ್ತೇವೆ. ಹಾಗೆಯೇ ಕುಮಾರಪ್ಪ ನ್ಯಾಷನಲ್ ಹ್ಯಾಂಡ್ಮೇಡ್ ಪೇಪರ್ ಇನ್ಸ್ಟಿಟ್ಯೂಟ್, ಇದು KVIC ಅಂದ್ರೆ ಖಾದಿ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್, ಇದರ ಪ್ರಮುಖ ಘಟಕವಾಗಿದ್ದು ಇದು ಯಾವ ಸಂಸ್ಥೆಯ ಬೆಂಬಲದೊಂದಿಗೆ ಸ್ಥಾಪಿಸಲಾಗಿದೆ? ಅಂಡ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, UNDPಯ ಸಹಭಾಗಿತ್ವದಲ್ಲಿ ಇದನ್ನು ಸ್ಥಾಪಿಸಲಾಗಿದೆ. ಏಕತೆ ಮತ್ತು ಶಿಸ್ತು ಈ ಕೆಳಗಿನ ಯಾವ ಗುಂಪಿನ ಧ್ಯೇಯ ವಾಕ್ಯವಾಗಿದೆ? Here the right answer is option C, that is ರಾಷ್ಟ್ರೀಯ ಕ್ಯಾಡೆಟ್ ಕಾರ್ಪ್ಸ್ ಆರ್ ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್. ಸೊ ಇದು ಕೂಡ ಅಷ್ಟೇ, ಇದರ ಸಂಸ್ಥಾಪನಾ ದಿನವನ್ನು ನವೆಂಬರ್ 28ರಂದು ಇದರ 73ನೇ ಆನಿವರ್ಸರಿ ಅಂಗವಾಗಿ ಇದನ್ನು ವಿಶೇಷವಾಗಿ ಆಚರಿಸಲಾಯಿತು. ಹಾಗೂ ಇದು ನಮ್ಮ ದೇಶಕ್ಕೆ ಸಂಬಂಧಿಸಿದ ಲಾರ್ಜೆಸ್ಟ್ ಯೂನಿಫಾರ್ಮ್ ಯೂತ್ ಆರ್ಗನೈಸೇಷನ್ ಅಂಡ್ ಆಲ್ಸೋ ಆಫ್ ದ ವರ್ಲ್ಡ್. ಹಾಗೂ ಈ NCC ಅಂತ ಹೇಳುವಂಥದ್ದು ಇದು ಯೂತ್ ವಿಂಗ್ ಆಫ್ ಇಂಡಿಯನ್ ಆರ್ಮ್ಡ್ ಫೋರ್ಸಸ್, ಹಾಗೂ ಇದರ ಕೇಂದ್ರ ಕಚೇರಿ ಇರುವಂಥದ್ದು ನವದೆಹಲಿಯಲ್ಲಿ. ಹಾಗೂ ಇದು ಸ್ವಯಂ ಪ್ರೇರಿತ ಆಧಾರದಲ್ಲಿ ಈ ಒಂದು ವಿಂಗ್ ಇಟ್ ಇಸ್ ಓಪನ್ ಟು ಸ್ಕೂಲ್ ಅಂಡ್ ಆಲ್ಸೋ ಕಾಲೇಜ್ ಸ್ಟೂಡೆಂಟ್ಸ್, ಹಾಗೂ ಯೂನಿಟಿ ಅಂಡ್ ಡಿಸಿಪ್ಲಿನ್ ಇದರ ಪ್ರಮುಖವಾದಂಥ ಧ್ಯೇಯ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ, ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಈ NCC ಇದರ ಅಲುಮ್ನಾಯ್ ಅಸೋಸಿಯೇಷನ್ ಅಂದ್ರೆ ಹಳೆ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಒಂದು ಸಂಘವನ್ನು ನವೆಂಬರ್ 19ರಂದು ಅಂದ್ರೆ ಈ ವರ್ಷ 2021 ನಲ್ಲಿ ಅದನ್ನು ಲಾಂಚ್ ಮಾಡಿದ್ರು ಝಾನ್ಸಿಯಲ್ಲಿ. ಹಾಗೂ ಇದರ ಪ್ರಥಮ ಅಲುಮ್ನಾಯ್ ಆಗಿ ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿರುವಂತಹ ಶ್ರೀ ನರೇಂದ್ರ ಮೋದಿ ಅವರು, ಹಾಗೂ ನಮ್ಮ ರಕ್ಷಾ ಮಂತ್ರಿ ಆಗಿರುವಂತಹ ಶ್ರೀ ರಾಜನಾಥ್ ಸಿಂಗ್ ಅವರು ಅದರ 2ನೇ ಅಲುಮ್ನಾಯ್ ಆಗಿ ಅವರು ಸೇರ್ಪಡೆಗೊಳ್ತಾರೆ. ಸೊ ಇದನ್ನು ಕೂಡ ಪ್ರಶ್ನೆಯಲ್ಲಿ ಕೇಳಬಹುದು, ಹೂ ಇಸ್ ದ ಫಸ್ಟ್ ಅಂಡ್ ದ ಸೆಕೆಂಡ್ ಅಲುಮ್ನಾಯ್ ಆಫ್ ದ ರೀಸೆಂಟ್ಲಿ ಇನ್ಸ್ಟಿಟ್ಯೂಟೆಡ್ ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ ಅಂತ ಹೇಳಿದ್ರೆ ಆಗ ಉತ್ತರ ನಿಮ್ಗೆ ಗೊತ್ತಿರಬೇಕು. 64ನೇ ಪ್ರಶ್ನೆ, ಹೂ ವಾಸ್ ಅವಾರ್ಡೆಡ್ ದ ಫಿಲ್ಮ್ ಪರ್ಸನಾಲಿಟಿ ಆಫ್ ದ ಇಯರ್ award at the IFF, that is International Film Festival 2021 in Goa. So idu kuda ashte, here the right answer is option B, that is Prasoon Joshi. So Prasoon Joshi avaru tumbane mane maatagiruvanತಹ ವ್ಯಕ್ತಿ. ಇವರು ಬರಹಗಾರರು, ಅದೇ ರೀತಿ ರಚನೆಕಾರರು ಕೂಡ ಅಷ್ಟೇ. ಸೊ ಇವರು ಈಸ್ ನನ್ ಅದರ್ ದ್ಯಾನ್ ಪ್ರಸೂನ್ ಜೋಶಿ. ಸೊ ಅವರಿಗೆ ಈ ರೀತಿ ಫಿಲ್ಮ್ ಪರ್ಸನಾಲಿಟಿ ಆಫ್ ದ ಇಯರ್ ಅಂತ ಹೇಳಿ ನಮ್ಮ IFFI ಅಂದ್ರೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾದಲ್ಲಿ the award was conferred on him by the Minister for Information and Broadcasting, Shri Anurag Thakur, for his contribution to cinema, popular culture and socially significant artistic work. ಸೊ ಇದು ಪ್ರಸೂನ್ ಜೋಶಿ ಅವರ ಬಗ್ಗೆ ಒಂದು ಕಿರು ಪರಿಚಯ. ಸೊ ನಿಮಗೆ ಹೆಚ್ಚಿನವರಿಗೆ ತಾರೆ ಜಮೀನ್ ಪರ್, ಚಿತ್ತಗಾಂಗ್, ಬಾಗ್ ಮಿಲ್ಕಾ ಬಾಗ್, ಸೊ ಇದಕ್ಕೆ ಸಂಬಂಧಿಸಿದ ರಚನೆ ಸಂಭಾಷಣೆ ಎಲ್ಲ ಹೆಚ್ಚಿನವರಿಗೆ ಇಷ್ಟ ಆಗಿದ್ರೆ the credit goes to Mr. ಪ್ರಸೂನ್ ಜೋಶಿ. ಹಾಗೆಯೇ in which of the following city is a production of pashmina products undertaken outside the Leh and the Jammu Kashmir Union Territory? ಸೊ ಪಶ್ಮಿನಾ ಅಂತ ಹೇಳಿದ್ರೆ, ಪಶ್ಮಿನಾ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ನಮಗೆ ನೆನಪಿಗೆ ಬರುವುದೇ ಜಮ್ಮು ಕಾಶ್ಮೀರ್ ಅಥವಾ ಈಗ ಲೇ ಯೂನಿಯನ್ ಟೆರಿಟರಿ. ಸೊ ಅದರಿಂದ ಹೊರತಾಗಿ ಈಗ ಯಾವ ಸಿಟಿಯಲ್ಲಿ ಈ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಡಿ, ದಟ್ ಈಸ್ ವಾರಣಾಸಿ. ಸೊ ಪಶ್ಮಿನಾ ಅಂತ ಹೇಳಿದ್ರೆ ಇದು ಕಾಶ್ಮೀರ್ ವುಲ್ ಅಂತ ಹೇಳಿ ವಿಶ್ವಾದ್ಯಂತ ಅದು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಹಾಗೂ ವಿಶೇಷವಾಗಿರುವಂತಹ ಒಂದು ಆಡು ಕ್ಯಾಪ್ರಾ ಹಿರ್ಕಸ್ ಅಂತ ಹೇಳುವಂತ ಈ ಆಡಿನ ಉಣ್ಣೆಯಿಂದ ಪಡ್ಕೊಂಡಂತ ಒಂದು ಉಣ್ಣೆ ಇದು ಪಶ್ಮಿನಾ ಅಂತ ಹೇಳಿಬಿಟ್ಟು. ಈಗ which amendment to the Constitution of India restored the power of the states to identify and notify the backward classes? So here the right answer is 105th amendment. ಸೊ ಈ ಅಮೆಂಡ್ಮೆಂಟ್ ಅನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳಿಕ್ಕೆ 2nd ನವೆಂಬರ್ಗೆ ಸಂಬಂಧಿಸಿದ ಸುಮುಖ ಈ ಸೊಲ್ಯೂಷನ್ಸ್ ನ ವಿಡಿಯೋವನ್ನು ನೀವು ತಪ್ಪದೆ ವೀಕ್ಷಿಸಬೇಕು. ಯಾಕಂದ್ರೆ ಇದ್ರ ಡೀಟೇಲ್ಡ್ ಆಗಿರುವಂತಹ ಮಾಹಿತಿಯನ್ನು ಆ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೇವೆ. ಹಾಗೆಯೇ 2ನೇ ಪ್ರಶ್ನೆ, what is the maximum strength fixed for the legislative council of a state ಅಂತ ಇದೆ. So here the right answer is option D, that is it is fixed at 1/3 of the total strength of the assembly. Okay.
ಸಂಸತ್ತಿನ ಸದನವನ್ನು ಮುಂದೂಡುವುದು ಮತ್ತು ಹೊಸ ಅಧಿವೇಶನದಲ್ಲಿ ಅದರ ಪುನಃ ಸೇರುವಿಕೆಯ ನಡುವಿನ ಅವಧಿಯನ್ನು ಏನೆಂದು ಕರೆಯಲಾಗುತ್ತಿದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ರೆಸೆಸ್. As per 2012 POCSO Act Anvaya, a child is defined as any person below how many years of age? So ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಸಿ, ದಟ್ ಈಸ್ 18 ವರ್ಷಕ್ಕಿಂತ ಕೆಳಗಿನ ವಯಸ್ಸಿನ ವ್ಯಕ್ತಿಯನ್ನು ಮಗು ಅಂತ ಹೇಳಿಬಿಟ್ಟು 2012ರ ಪೋಸ್ಕೋ ಕಾಯ್ದೆ ಅನ್ವಯ ಅದನ್ನು ವ್ಯಾಖ್ಯಾನಿಸುತ್ತದೆ. ಸೊ ಪ್ಲೀಸ್ ಚೆಕ್ ಫಾರ್ ದ 20th November 2021 ವಿಡಿಯೋ ಫಾರ್ ಮೋರ್ ಇನ್ಫಾರ್ಮೇಶನ್ ಅಬೌಟ್ ದಿಸ್. ಐದನೇ ಪ್ರಶ್ನೆ, ವಿಚ್ ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಂಟ್ರೊಡ್ಯೂಸ್ ದ 10% ಎಕನಾಮಿಕಲಿ ವೀಕರ್ ಸೆಕ್ಷನ್ ಕೋಟಾ ಅಂತ ಇದೆ. ಸೊ ಇದಕ್ಕೂ ಕೂಡ ಕರೆಕ್ಟ್ ಉತ್ತರ ಆಪ್ಷನ್ ಸಿ, ದಟ್ ಈಸ್ 103ನೇ ತಿದ್ದುಪಡಿ ಕಾಯ್ದೆ. ಸೊ ಫಾರ್ ಮೋರ್ ಇನ್ಫಾರ್ಮೇಶನ್ ಪ್ಲೀಸ್ ಚೆಕ್ ಆನ್ ಟು ದ ವಿಡಿಯೋ ಆಫ್ 26 November. ಆರನೇ ಪ್ರಶ್ನೆ, ವೈದ್ಯಕೀಯ ಗರ್ಭಪಾತ ತಿದ್ದುಪಡಿ ಮಸೂದೆ 2021ರ ಪ್ರಕಾರ ಯಾವ ವರ್ಗದ ಮಹಿಳೆಯರು ಕಾನೂನುಬದ್ಧ ಗರ್ಭಪಾತವನ್ನು ಆಯ್ಕೆ ಮಾಡ್ಕೊಬಹುದು ಅಂತ ಹೇಳಿಬಿಟ್ಟು ಆಪ್ಷನ್ ಡಿ, ಮೇಲಿನ ಎಲ್ಲರೂ ಕೂಡ. ಅಪ್ರಾಪ್ತ ವಯಸ್ಕಿನವರು, ಅತ್ಯಾಚಾರ ಸಂತ್ರಸ್ತರು ಹಾಗೂ ಭ್ರೂಣದ ವಿರೂಪತೆ ಹೊಂದಿರುವವರು ಇವರೆಲ್ಲರೂ ಕೂಡ ಆ ಕ್ಯಾಟಗರಿಯಲ್ಲಿ ಬರ್ತಾರೆ. ಇದು ಅನದರ್ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ವಲಯ ಮಂಡಳಿಗಳ ಅಧ್ಯಕ್ಷರು ಯಾರು ಅಂತ ಇದೆ. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಕೇಂದ್ರ ಗೃಹ ಸಚಿವರು. ಸೊ ವಲಯ ಮಂಡಳಿ ಅಂತ ಹೇಳಿದ್ರೆ ಬೇಸಿಕಲಿ ಝೋನಲ್ ಕೌನ್ಸಿಲ್ಸ್ ಅಂತ ಹೇಳುವಂಥದ್ದು. ಇದು ರಾಜ್ಯಗಳ ರಿಆರ್ಗನೈಸೇಷನ್ಸ್ ಕಾಯ್ದೆ 1956 ರನ್ವಯ ಇದು ಅಸ್ತಿತ್ವಕ್ಕೆ ಬಂದಿರುವಂಥದ್ದು. ಸೊ ಹಾಗಾಗಿ ಇದೊಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ಹಾಗೂ ನಮ್ಮ ದೇಶದಲ್ಲಿ ಝೋನಲ್ ಕೌನ್ಸಿಲ್ಗೆ ಸಂಬಂಧಿಸಿದಾಗಿ 5 ಝೋನ್ಸ್ಗಳಿವೆ. ಅದು ನಾರ್ದರ್ನ್, ಸೆಂಟ್ರಲ್, ಈಸ್ಟರ್ನ್, ವೆಸ್ಟರ್ನ್ ಮತ್ತು ಸದರ್ನ್ ಝೋನ್ ಅಂತ ಹೇಳಿಬಿಟ್ಟು. ಹಾಗೂ ಇದಕ್ಕೆ ಪ್ರತ್ಯೇಕವಾಗಿರುವಂತಹ ಒಂದು ಏನ್ ಹೇಳಿದ್ರೆ ಹೆಡ್ ಕ್ವಾರ್ಟರ್ಸ್ ಅಂತ ಕೂಡ ಇದೆ. ಓಕೆ, ಸೊ ಯು ಕ್ಯಾನ್ ಸಿ ದ ನಾರ್ದರ್ನ್, ಸೆಂಟ್ರಲ್, ಈಸ್ಟರ್ನ್, ವೆಸ್ಟರ್ನ್ ಅಂಡ್ ಸದರ್ನ್ ಝೋನಲ್ ಕೌನ್ಸಿಲ್. ಸೊ ಇದರ ಹೆಡ್ ಕ್ವಾರ್ಟರ್ಸ್ಗಳು ಮತ್ತು ಯಾವ್ಯಾವ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅದರಡಿಯಲ್ಲಿ ಬರ್ತದೆ ಅಂತ ಹೇಳುವಂತ ಮಾಹಿತಿ ಇಲ್ಲಿದೆ. ಹಾಗೂ ಈ 5 ವಲಯ ಮಂಡಳಿಗೆ ಸಂಬಂಧಿಸಿದ ಹೆಡ್ ಕ್ವಾರ್ಟರ್ಸ್ಗಳ ಉಲ್ಲೇಖ ಕೂಡ ಇಲ್ಲಿ ಇದೆ. ಹಾಗೇನೆ ಇನ್ನೊಂದು ಹೊಸದಾಗಿ ಸೇರ್ಪಡೆಗೊಂಡಿರುವಂತಹ ಒಂದು ವಲಯ ಯಾವುದು ಅಂತ ಹೇಳಿದ್ರೆ ಉತ್ತರ ಈಶಾನ್ಯ ವಲಯ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತ ಹೇಳಿಬಿಟ್ಟು. ಸೊ ಆದ್ರೆ ಈ ವಲಯವನ್ನು ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಪ್ರಕಾರ ಅದು ಅಸ್ತಿತ್ವಕ್ಕೆ ಬಂದಿರುವಂತದ್ದಲ್ಲ, ಬಟ್ ಅದು ಸಪರೇಟ್ ಆಗಿ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಆಕ್ಟ್ ಅಂತ ಹೇಳಿ 1972ರಲ್ಲಿ ಎನಾಕ್ಟ್ ಆಗಿರುವಂತ ಆ ಕಾಯ್ದೆ ಅನ್ವಯ ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಗಳಿಗೆ ಸಪರೇಟ್ ಆಗಿ ಒಂದು ಝೋನಲ್ ಕೌನ್ಸಿಲ್ ಅನ್ನು ಅವರು ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಇದು ಇತ್ತೀಚೆಗೆ ಸೌತ್ ಝೋನಲ್ ಕೌನ್ಸಿಲ್ಗೆ ಸಂಬಂಧಿಸಿದ ಒಂದು ಸಭೆ ತಿರುಪತಿಯಲ್ಲಿ ನಡೆದಿತ್ತು. ಸೊ ಅದರಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಕೂಡ ಮತ್ತು ಬೇರೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ರೆಪ್ರೆಸೆಂಟೇಟಿವ್ಸ್ಗಳು ಕೂಡ ಆ ಸಭೆಯಲ್ಲಿ ಹಾಜರಾಗಿದ್ದರು. ಹಾಗಾಗಿ ಈ ಪ್ರಶ್ನೆಯಲ್ಲಿ ಮೂಡಿ ಬಂತು. ಹೂ ಇಸ್ ದ ಕರೆಂಟ್ ಚೇರ್ಮನ್ ಆಫ್ ದ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಆಫ್ ದ ಕರ್ನಾಟಕ ಸ್ಟೇಟ್ ಲೆಜಿಸ್ಲೇಚರ್ ಅಂತ ಇದೆ. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಸಿ, ದಟ್ ಈಸ್ ರಾಮಲಿಂಗಾರೆಡ್ಡಿ. ಈಗ ವಾಟ್ ಆರ್ ವೈಟ್ ಗೂಡ್ಸ್ ಅಂತ ಇದೆ. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಹೆವಿ ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಆರ್ ಲಾರ್ಜ್ ಹೋಮ್ ಅಪ್ಲಯನ್ಸಸ್. Which of the following service has not yet come under the purview of the 2019 Consumer Protection Act ಅಂತ ಇದೆ. ಸೊ ಇಲ್ಲಿ ದ ಕರೆಕ್ಟ್ ಉತ್ತರ ಇಸ್ ಶಿಕ್ಷಣ. Which framework has been restored by the RBI to restore the financial health of the weak banks ಅಂತ ಇದೆ. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಎ, ದಟ್ ಇಸ್ ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಫ್ರೇಮ್ವರ್ಕ್. ಫಾರ್ ಮೋರ್ ಇನ್ಫಾರ್ಮೇಶನ್ ಪ್ಲೀಸ್ ಚೆಕ್ ಆನ್ ಟು ದಿಸ್ ವಿಡಿಯೋ ಆನ್ 7th November. Who issues participatory notes ಅಥವಾ P notes ಅಂತ ಇದೆ. ಇದಕ್ಕೆ ಕರೆಕ್ಟ್ ಉತ್ತರ FII. ಸೊ ವಾಟ್ ಈಸ್ FII? ಬೇಸಿಕಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಅಂತ ಹೇಳಿಬಿಟ್ಟು. So this is related to that process, or this is related for issuing participatory notes. Which is the initiative launched by the RBI to enhance access to the government securities market for the retail investors ಅಂತ ಇದೆ. ಸೊ ಇದಕ್ಕೆ ಕರೆಕ್ಟ್ ಉತ್ತರ RBI ನ ರಿಟೇಲ್ ಡೈರೆಕ್ಟ್ ಸ್ಕೀಮ್. ಸೊ 2 ರೀತಿಯ ಒಂದು ಕಸ್ಟಮರ್ ಸೆಂಟ್ರಿಕ್ ಇನಿಷಿಯೇಟಿವ್ಸ್ ಅನ್ನು RBI ಇಂಟ್ರೊಡ್ಯೂಸ್ ಮಾಡಿದೆ. ಒಂದು ರಿಟೇಲ್ ಡೈರೆಕ್ಟ್ ಸ್ಕೀಮ್, ಮತ್ತೊಂದು ರಿಸರ್ವ್ ಬ್ಯಾಂಕ್ ಇಂಟಿಗ್ರೇಟೆಡ್ ಒಂಬಾರ್ಡ್ಸ್ಮನ್ ಸ್ಕೀಮ್ ಅಂತ ಹೇಳಿಬಿಟ್ಟು. ಸೊ ಅದು ಬೇಸಿಕಲಿ ಒಂಬಾರ್ಡ್ಸ್ಮನ್ ಸ್ಕೀಮ್ ಅಂತ ಹೇಳಿದ್ರೆ ಬೇಸಿಕಲಿ
ಏನಾದರೂ ದೂರದುಮ್ಮಾನಗಳನ್ನು ದಾಖಲೆ ಮಾಡಲಿಕ್ಕೆ ಅದನ್ನು ನಿರ್ವಹಿಸಲಿಕ್ಕೆ ಇರುವಂತಹ ಒಂದು ಸ್ಕೀಮ್. Har Dastak campaign is aimed to ensure that everybody is vaccinated for COVID. What is generalized system of preferences anta ide. Idu basically it is a preferential tariff system that developed countries extend to developing countries. ಈ ಕಾನ್ಸೆಪ್ಟ್ ಸ್ವಲ್ಪ ತುಸು ಅರ್ಥ ಮಾಡಲಿಕ್ಕೆ ಕಷ್ಟ ಅಂತ ಅನ್ಸಿದ್ರೆ 24th ನವೆಂಬರ್ಗೆ ಸಂಬಂಧಿಸಿದ ನಮ್ಮ ವಿಡಿಯೋವನ್ನು ದಯವಿಟ್ಟು ವೀಕ್ಷಣೆ ಮಾಡಿ. ಅಲ್ಲಿ ಕ್ಲಿಯರ್ ಆಗಿ ಡೀಟೇಲ್ ಆಗಿ ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಅನ್ನು ನಾವು ಕೊಟ್ಟಿದ್ದೇವೆ. Under the retail direct scheme, small investors can now buy or sell government securities or bonds directly. Then what is the minimum amount for a bid? And here the right answer is option D, that is rupees 10,000. The Finance Commission is a constitutionally mandated body set up under which article of the Constitution anta ide. So idke correct uttara article 280 or option A. ಎರಡ್ 2020ರಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಯಾವೆರಡು ಬ್ಯಾಂಕ್ಗಳನ್ನು ವಿಲೀನಗೊಳಿಸಲಾಯಿತು? ಇದಕ್ಕೆ ಕರೆಕ್ಟ್ ಉತ್ತರ ಆಂಧ್ರ ಬ್ಯಾಂಕ್ ಮತ್ತು ಕಾರ್ಪೊರೇಷನ್ ಬ್ಯಾಂಕ್. ಸೊ ಈ ಪ್ರಶ್ನೆ ಯಾತಕ್ಕೋಗಿ ಇಲ್ಲಿ ಮೂಡಿ ಬಂದಿದೆ ಅಂತ ಹೇಳಿದ್ರೆ ನವೆಂಬರ್ 18ರ ಸುಮುಖ ಇ ಸೊಲ್ಯೂಷನ್ಸ್ ನ ದಿನನಿತ್ಯದ ವಿಡಿಯೋಗಳನ್ನು ಗಮನಿಸಿ. ಸೊ ಒಟ್ಟಾಗಿ ಎಂಟೈರ್ ಮರ್ಜರ್ ಪ್ರಾಸೆಸ್ ಆದ ನಂತರ ಆಸ್ ಆಫ್ ನೌ ನಮ್ಮ ದೇಶದಲ್ಲಿ 12 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳು ಇವೆ. ಹಾಗೆಯೇ ಜಾರಿ ನಿರ್ದೇಶನಾಲಯದ ಪ್ರಧಾನ ಉದ್ದೇಶವು ಯಾವ ಕಾಯ್ದೆಗಳನ್ನು ಜಾರಿಗೊಳಿಸುವುದಾಗಿದೆ? ಸೊ ಇಲ್ಲಿ ಕರೆಕ್ಟ್ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಬೋತ್ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಆಫ್ 1999 ಅಂಡ್ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಆಫ್ 2002. ಎರಡನ್ನೂ ಕೂಡ ಜಾರಿಗೊಳಿಸುವುದು ಈ ಒಂದು ಜಾರಿ ನಿರ್ದೇಶನಾಲಯದ ಪ್ರಧಾನ ಉದ್ದೇಶ. At 24th edition of the Bengaluru Tech Summit Task Group for the development of which industry was formed? So here the right answer is option B, that is fintech. So ಈ ಕಾನ್ಸೆಪ್ಟ್ ಯಾರಿಗಾದ್ರೂ ಹೊಸದಾಗಿದ್ರೆ 18th ನವೆಂಬರ್ಗೆ ಸಂಬಂಧಿಸಿದ ನಮ್ಮ ವಿಡಿಯೋವನ್ನು ಗಮನಿಸಿ. ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಗಳಲ್ಲಿ ಕಾರ್ಯತಂತ್ರದ ಪಾಲನ್ನು ಮಾರಾಟ ಮಾಡಲು ನೋಡಲ್ ಇಲಾಖೆ ಯಾವುದು ಅಂತ ಇದೆ. ಸೊ ಇಲ್ಲಿ ಕರೆಕ್ಟ್ ಉತ್ತರ ಆಪ್ಷನ್ ಸಿ, ದಟ್ ಈಸ್ ದೀಪಂ. ಸೊ ದೀಪಂ ಅಂತ ಹೇಳಿದ್ರೆ ಇಟ್ ಈಸ್ ಡಿಪಾರ್ಟ್ಮೆಂಟ್ ಆಫ್ ಡಿಸ್ಇನ್ವೆಸ್ಟ್ಮೆಂಟ್ was one of the department under the Ministry of Finance, and idanne it has been renamed as the Department of Investment and Public Asset Management, ಅಥವಾ DIPAM ಅಂತ ಹೇಳಿಬಿಟ್ಟು from 14th of April 2016. ಮಾರಕೇಶ್ ಒಪ್ಪಂದದ ಪ್ರಕಾರ ಯಾವ ಸಂಸ್ಥೆಯನ್ನು ರಚಿಸಲಾಗಿದೆ ಅಂತ ಇದೆ. ಸೊ here the right answer is option C, that is WTO. ಗಿಫ್ಟ್ ಸಿಟಿ ಭಾರತದ ಯಾವ ರಾಜ್ಯದಲ್ಲಿದೆ? ಇದಕ್ಕೂ ಕೂಡ ಕರೆಕ್ಟ್ ಉತ್ತರ ಆಪ್ಷನ್ ಡಿ, that is ಗುಜರಾತ್. So please watch the 22nd November video related to this information. The Reserve Bank of India has placed a draft scheme for amalgamation of the Punjab and Maharashtra Cooperative Bank with which bank? And here the right answer is option B, that is Unity Small Finance Bank. ಈ ಕೆಳಗಿನ ಯಾವ ದೇಶವು ಬಿಟ್ಕಾಯಿನ್ ಅನ್ನು ಕಾನೂನುಬದ್ಧ ಚಲಾವಣೆಗೆ ಮಾನ್ಯತೆಯನ್ನು ನೀಡಿದೆ? So the right answer is option C, that is ಎಲ್ ಸಲ್ವಡಾರ್. ಸೊ ಇದು ಎಲ್ಲಿದೆ ದೇಶ ಮತ್ತು ಏನು ಅಂತ ಹೇಳಿಬಿಟ್ಟು ಈ ಬಿಟ್ಕಾಯಿನ್ಗೆ ಸಂಬಂಧಿಸಿದ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೂಡ ನಾವು 24ನೇ ನವೆಂಬರ್ನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಪ್ಲೀಸ್ ಡೂ ವಾಚ್ ಇಟ್. ಹಾಗೆಯೇ ವಾಟ್ ಈಸ್ ದ ರೀಸನ್ cited to ban all private cryptocurrencies in India in the Cryptocurrency and Regulation of Official Digital Currency Bill of 2021? And here the right answer is option D, that is ಅವು ಅಕ್ರಮ ಹಣ ವರ್ಗಾವಣೆ ಮತ್ತು ಭಯೋತ್ಪಾದನೆಗೆ ಹಣಕಾಸು ಒದಗಿಸುವ ಒಂದು ಮಾರ್ಗಗಳಾಗಿವೆ. ಸೊ ಇದರ ಬಗ್ಗೆ ಕೂಡ ಅಷ್ಟೇ ಡೀಟೇಲ್ಡ್ ಆಗಿ ನಾವು ನಮ್ಮ 24th ನವೆಂಬರ್ಗೆ ಸಂಬಂಧಿಸಿದ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಡಿಯರ್ ಫ್ರೆಂಡ್ಸ್, ಇದಿಷ್ಟು ನಮ್ಮ ಇವತ್ತಿನ ವಿಡಿಯೋದಲ್ಲಿರುವಂತಹ ಪಾರ್ಟ್ 2ಗೆ ಸಂಬಂಧಿಸಿದ ಸಂಕ್ಷಿಪ್ತ ನಮ್ಮ ಈ MCQsಗಳ ನವೆಂಬರ್ ತಿಂಗಳ MCQsಗಳಿಗೆ ಸಂಬಂಧಿಸಿದ ಮಾಹಿತಿ. ಐ ರಿಕ್ವೆಸ್ಟ್ ಒನ್ಸ್ ಅಗೇನ್ ಆಲ್ ದ ಸ್ಟೂಡೆಂಟ್ಸ್ ದೋಸ್ ಹೂ ವಾಂಟ್ ಅಡಿಷನಲ್ ಇನ್ಫಾರ್ಮೇಶನ್, ಆಯಾಯ ದಿನದ ಆ ಒಂದು ಕ್ವೆಶ್ಚನ್ ನ ಮೇಲ್ಗಡೆ ಇರುವಂತಹ ದಿನಾಂಕದ ವಿಡಿಯೋಗಳನ್ನು ನೀವು ದಯವಿಟ್ಟು ಗೋ ಥ್ರೂ ಮಾಡಿ. ಡೆಫಿನೆಟ್ಲಿ ಈ ವಿಡಿಯೋಗಳನ್ನು ಯಾರು ಈಗ ಆಲ್ರೆಡಿ ನೋಡಿದ್ದೀರಾ, ಈ ಒಂದು ಆಪ್ಷನ್ಸ್ ಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ನಿಮಗೆ ತುಂಬಾ ಸುಲಭ ಆಗ್ತಿದೆ ಅಂತ ಹೇಳುವಂತ ಒಂದು ಭರವಸೆಯೊಂದಿಗೆ ಇವತ್ತಿನ ಸೆಷನ್ ಅನ್ನು ನಾವು ಇಲ್ಲೇ ಮುಗಿಸ್ತೇವೆ. ನಾಳೆ ಇನ್ನಷ್ಟು ಹೊಸ ವಿಚಾರಗಳೊಂದಿಗೆ ಹೊಸ ಡೈಲಿ ನ್ಯೂಸ್ MCQs ಜೊತೆ ನಿಮ್ಮ ಮುಂದೆ ಹಾಜರಾಗ್ತೇನೆ ಅಂತ ತಿಳಿಸ್ತಾ, ಹ್ಯಾವ್ ಅ ನೈಸ್ ಡೇ ಅಂಡ್ ಟೇಕ್ ಕೇರ್.